ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ. ಇದು ಒಳನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನ ನೋಡೋಣ. ಟಾಪ್ ಸ್ಟೋರಿ ನಂಬರ್ 1, ಹಾವಿನ ಬುಟ್ಟಿ ಆಟದ ನೋಟ. ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸದ್ಯ ಹಾವಿನ ಬುಟ್ಟಿಯ ಆಟ ಶುರುವಾಗಿದೆಯಂತೆ. ಗೋವಿಂದಣ್ಣ ಅದೇನು ಆಟ ಅಂತ ನೋಡೋಕೆ ಹೋಗಿದ್ರಿಂದ ನಮಗೆ ಇವತ್ತು ಹಾವಿನ ಬುಟ್ಟಿಯ ಆಟದ ಒಳನೋಟವೇ ಸಿಕ್ಕಿದೆ. ಇದೇನಿದು ಹಾವಿನ ಬುಟ್ಟಿಯ ಆಟದ ಒಳನೋಟ? ನೋಡೋಣ ಒಳನೋಟದ ಟಾಪ್ ಸ್ಟೋರಿ ನಂಬರ್ 1 ಅಲ್ಲಿ. ಇನ್ನು ಎರಡನೇ ಸ್ಟೋರಿ ಏನಪ್ಪಾ ಅಂತಂದ್ರೆ, ಖ್ಯಾತೆ ಕಾಲ ಉತ್ತರ ಕೊಡುತ್ತೆ. ಸಿಎಂ ಪಟ್ಟದ ಖ್ಯಾತೆ, ಕುರ್ಚಿ ಖ್ಯಾತೆ, ಮಂತ್ರಿ ಖ್ಯಾತೆ, ಖಾತೆ ಖ್ಯಾತೆ ಈಗ ಮುಂದುವರೆದೈತೆ ಅಂತ ಹೇಳ್ತಾ ಬಂದ ಗೋವಿಂದಣ್ಣಂಗೆ ಏನು ಮುಂದುವರೆದೈತೆ ಅಂತ ಕೇಳಿದ್ರೆ ಅವರು ಕೊಟ್ಟ ಉತ್ತರ ಕಾಲ ಉತ್ತರ ಕೊಡುತ್ತೆ. ಏನಿದು ಖ್ಯಾತೆ? ಮುಂದುವರೆದೈತೆ, ಕಾಲ ಉತ್ತರ ಕೊಡುತ್ತೆ. ಇದಕ್ಕೂ ಉತ್ತರ ಒಳನೋಟದ ಎರಡನೇ ಸ್ಟೋರಿಯಲ್ಲಿ ಐತೆ. ಅದನ್ನ ಏನು ಅಂತ ನೋಡೋಣ. ಈಗ ಟಾಪ್ ಸ್ಟೋರಿ ನಂಬರ್ 1. ಸಿದ್ದರಾಮಯ್ಯ ಅವರ ಮನೆಗೆ ದಿನಕ್ಕೊಬ್ಬರಂತೆ ನಾಯಕರು ಬರ್ತಿದ್ದಾರೆ. ಅತ್ತ ಯತೀಂದ್ರ ಸಿದ್ದರಾಮಯ್ಯ ವಾರಕ್ಕಿಬ್ರು ನಾಯಕರ ಮನೆಗೆ ಹೋಗ್ತಿದ್ದಾರೆ. ಈ ಬರುವ ಹೋಗುವ ಮಧ್ಯೆ ನಡೀತಾ ಇರೋದು ಏನು ಅಂದ್ರೆ ಹಾವಿನ ಬುಟ್ಟಿಯ ಗೇಮು ಒಂದಿದ್ದು ಗೋವಿಂದಣ್ಣ. ಹಾಗಾದ್ರೆ ಸಿದ್ದರಾಮಯ್ಯನವರ ಹಾವಿನ ಬುಟ್ಟಿಯ ಆಟದ ಗುಟ್ಟು ಗೋವಿಂದಣ್ಣ ಹೇಗೆ ರಟ್ಟು ಮಾಡಿದ್ದಾರೆ ಅಂತ ನೋಡೋಣ ಒಳನೋಟದಲ್ಲಿ. ದಿನ ಬೆಳಗ್ಗೆದ್ರೆ ಬುಟ್ಟಿ ತೋರಿಸ್ತಾ ಇರೋದಂತೂ ನಿಜ. ಅದೇನ್ ಆ ಬುಟ್ಟಿಲಿ ಹಾವಿದೆಯೋ ಇಲ್ವೋ ದೇವ್ರೇ ಬಲ್ಲ. ಆದ್ರೆ ಬುಟ್ಟಿ ಅಂತೂ ತೋರಿಸ್ತಾನೆ ಇದ್ದಾರೆ. ಬರೀ ಅವರಷ್ಟೇ ಅಲ್ಲ, ಅವರ ಮಗನೂ ಈಗ ಬುಟ್ಟಿ ತೋರ್ಸೋಕ್ ಶುರು ಮಾಡಿದ್ದಾರೆ. ಅದಕ್ಕೆ ಈಗ ಆ ಬುಟ್ಟಿ ಬಗ್ಗೆ ಕೆಲವರಿಗೆ ಕೆಟ್ಟ ಕುತೂಹಲ, ಇನ್ ಕೆಲವರಿಗೆ ಒಳಗೊಳಗೆ ಕೋಲಾಹಲ. ಒಟ್ನಲ್ಲಿ ಈ ಹಾವಿನ ಬುಟ್ಟಿ ಆಟ ಸದ್ಯಕ್ಕೆ ಮುಗಿಯಂಗ್ ಕಾಣ್ತಿಲ್ಲ ಅಂತ ಯಾವುದೋ ಹಾವಿನ ಬುಟ್ಟಿ ಕತೆ ಹೇಳ್ತಾ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಯಾವ ಹಾವು ಯಾವ ಬುಟ್ಟಿ ತೋರಿಸ್ತಾ ಇರೋದು ಯಾರು, ಯಾಕೆ ತೋರಿಸ್ತಾ ಇದ್ದಾರೆ, ಸ್ವಲ್ಪ ಬಿಡ್ಸ್ ಹೇಳಿ ಗೋವಿಂದಣ್ಣ ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ ರಾಜಕೀಯ ಹಾವಿನ ಬುಟ್ಟಿಯ ಕತೆ. ವಿಷಯ ಏನಪ್ಪಾ ಅಂದ್ರೆ, ಸೂರ್ಯನ ಸುತ್ತ ಗ್ರಹಗಳೆಲ್ಲ ಸುತ್ತೋ ಹಾಗೆ ಸದ್ಯ ಕಾವೇರಿ ನಿವಾಸದಲ್ಲಿ ಕುಳಿತಿರೋ ಸಿದ್ದರಾಮಯ್ಯನವರ ಸುತ್ತ ಬೇರೆ ಬೇರೆ ಪಕ್ಷಗಳ ನಾಯಕರು ಸುತ್ತೋಕೆ ಶುರು ಮಾಡಿದ್ದಾರೆ ಅನ್ನೋದು ಅದೇ ಕಾವೇರಿ ನಿವಾಸದ ಮೂಲಗಳ ಮಾಹಿತಿ. ಒಂದ್ ಕಡೆ ಇವರದೇ ಪಕ್ಷದ ಶಿವಲಿಂಗೇಗೌಡ, ನರೇಂದ್ರ ಸ್ವಾಮಿ ಅಂಡ್ ಟೀಮು ಒಂದ್ ರೌಂಡ್ ಮೀಟ್ ಆಗಿ ಹೋದ್ರು. ಮತ್ತೊಂದು ಕಡೆ ಸಿಟಿ ರವಿ ಬಂದು ಸಿದ್ದರಾಮಯ್ಯನವರ ಜೊತೆ ಕೆಲ ಹೊತ್ತು ಮಾತಾಡಿ ಹೋದ್ರು. ಅವರ ಬೆನ್ನಿಗೆ ರಮೇಶ್ ಜಾರಕಿಹೊಳಿ ಬಂದ ಮೇಲೆ ಇಲ್ಲಿ ಬೇರೆಯದೇ ಟಾಕು ಶುರು ಆಯಿತು ಅಂದಿದ್ದು ಅದೇ ಕಾವೇರಿ ನಿವಾಸದ ಸೋರ್ಸ್ಗಳು. ಕಾವೇರಿ ನಿವಾಸದ ಸೋರ್ಸ್ಗಳು ಹೇಳಿದಂತೆ ಸದ್ಯ ಎಲ್ಲರ ಹುಬ್ಬೇರುವಂತೆ ಮಾಡಿರೋದೇ ರಮೇಶ್ ಜಾರಕಿಹೊಳಿ ಹಾಗೂ ಸಿದ್ದರಾಮಯ್ಯನವರ ಭೇಟಿ. ಯಾಕಂದ್ರೆ ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೆ ಭೇಟಿ ಕೊಟ್ಟ ರಮೇಶ್ ಜಾರಕಿಹೊಳಿ ಗಂಟೆಗಟ್ಟಲೆ ಮಾತಾಡಿದ್ದಾರೆ. ಅದರಲ್ಲೂ ಇಬ್ಬರೇ ಕೂತು ಕೆಲ ಹೊತ್ತು ರಹಸ್ಯವಾಗಿಯೂ ಮಾತಾಡಿದ್ದೇ ಕುತೂಹಲ ಕೆರಳಿಸಿದೆ ಅನ್ನೋದು ಅದೇ ಕಾವೇರಿ ನಿವಾಸದ ಮೂಲಗಳ ಮಾಹಿತಿ. ಇವರ ಭೇಟಿಯ ಒಳಮರ್ಮ ಏನು ಕೇಳಿದ್ರೆ, ಅದೇ ಕಾವೇರಿ ನಿವಾಸದ ಸೋರ್ಸುಗಳ ಪ್ರಕಾರ ಸಿದ್ದರಾಮಯ್ಯನವರು ಹಾಗೂ ಅವರ ಆಪ್ತ ಬಳಗ ಸದ್ಯ ಹಾವಿನ ಬುಟ್ಟಿ ತೋರ್ಸೋಕಂತೂ ಶುರು ಮಾಡಿದ್ಯಂತೆ. ಇದು ಸುಮ್ನೆ ಅಲ್ಲ, ಪ್ಲಾನ್ ಮಾಡಿಯೇ ಹಾವಿನ ಬುಟ್ಟಿ ತೋರ್ಸೋ ಕೆಲಸ ಶುರುವಾಗಿದೆಯಂತೆ. ಅದ್ಯಾಕೆ ಅಂದ್ರೆ, ಸುಮ್ಮನೆ ಕೂತ್ರೆ ಈಗಿರೋ ಸಿಎಂ ಡೋಂಟ್ ಕೇರ್ ಅಂತ ಯಾರನ್ನೂ ಕೇರ್ ಮಾಡದೆ ಹೆವಿ ಸ್ಪೀಡಲ್ಲಿ ಹೋಗೋ ಸೂಚನೆ ಇದೆಯಂತೆ. ಅದಕ್ಕೆ ಈ ಬುಟ್ಟಿ ತೋರಿಸೋ ಮೂಲಕ ಬ್ರೇಕ್ ಹಾಕೋ ಪ್ಲಾನು ಸದ್ಯಕ್ಕೆ ನಡೆದಿದೆ ಅನ್ನೋದು ಇದೇ ಸೋರ್ಸುಗಳ ಪಕ್ಕಾ ಇನ್ಫಾರ್ಮೇಶನ್. ಹಾಗಂತ ಸಿದ್ದರಾಮಯ್ಯ ಒಬ್ಬರೇ ಈ ಬುಟ್ಟಿ ತೋರಿಸ್ತಿದಾರಾ ಅಂದ್ರೆ ಇಲ್ಲ, ಸಿದ್ದರಾಮಯ್ಯ ಒಬ್ಬರೇ ಅಲ್ಲ, ಅವರ ಪುತ್ರ ಯತೀಂದ್ರ ಕೂಡ ಅತ್ತ ಜಮೀರ್ ಭೇಟಿ ಮಾಡಿ ಮಾತುಕತೆ ನಡೆಸೋದು, ಇತ್ತ ಸಂತೋಷ್ ಲಾಡ್ ಭೇಟಿ ಮಾಡಿ ಚರ್ಚೆ ನಡೆಸೋದು, ಒಟ್ನಲ್ಲಿ ಆ ಹಿಂದ ನಾಯಕರುಗಳನ್ನೇ ಭೇಟಿ ಮಾಡೋ ಮೂಲಕ ಅವರು ಸಹ ಸಿದ್ದರಾಮಯ್ಯ ತೋರಿಸ್ತಾ ಇರೋ ಬುಟ್ಟಿಗೆ ಕೈ ಜೋಡಿಸಿದ್ದಾರೆ ಅನ್ನೋ ಮಾಹಿತಿ ಕಾವೇರಿ ಮೂಲಗಳಿಂದ ಬಂದಿದೆ. ಹಾಗೆ ಅದೇ ಮೂಲಗಳು ಹೇಳ್ತಿರೋ ಮತ್ತೊಂದು ಮಾತು ಏನಪ್ಪಾ ಅಂದ್ರೆ,
ಸದ್ಯ ಇನ್ನೂ ಕೆಲ ಕಾಲ ಈ ಬುಟ್ಟಿ ತೋರಿಸೋ ಆಟ ನಡೆದೇ ಇರುತ್ತೆ. ಇದರ ಕ್ಲೈಮ್ಯಾಕ್ಸ್ ಯಾವಾಗ ಅಂದ್ರೆ ಒಂದೋ ಸಿದ್ದರಾಮಯ್ಯ ಹೇಳಿದ್ದು ಎಲ್ಲವನ್ನೂ ಡಿಕೆಶಿ ಮಾಡಬೇಕು, ಆಗ ಈ ಬುಟ್ಟಿ ತೋರಿಸೋ ಆಟ ಮುಗಿಯತ್ತೆ. ಅಥವಾ ಸಿದ್ದರಾಮಯ್ಯನವರನ್ನ ಸಿಎಂ ಡಿಕೆಶಿ ಡೋಂಟ್ ಕೇರ್ ಮಾಡಿ ತನ್ನದೇ ಎಲ್ಲ ನಿರ್ಧಾರ ಅಂತ ಮುಂದೆ ಹೋದ್ರೆ ಆಗ ಈ ಬುಟ್ಟಿ ಓಪನ್ ಆಗತ್ತೆ. ಹಂಗೆ ಬುಟ್ಟಿ ಓಪನ್ ಆದ್ಮೇಲೆ ಗೊತ್ತಾಗೋದು ಆ ಬುಟ್ಟಿಯಲ್ಲಿರೋದು ಸರ್ಪವೋ ಅಥವಾ ಕ್ಯಾರೆ ಹಾವೋ ಅಂತ. ಅಲ್ಲಿವರೆಗೂ ಈ ಸೂತ್ರಧಾರಿಗಳ ಬುಟ್ಟಿ ಆಟ ನಡೆದೇ ಇರುತ್ತೆ ಅನ್ನೋ ಇನ್ಫಾರ್ಮೇಶನ್ನು ಅದೇ ಕಾವೇರಿ ನಿವಾಸದ ಪಾತ್ರಧಾರಿಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ. ಅಲ್ಲಿಗೆ ಹಾವಿನ ಬುಟ್ಟಿ ಆಟನ ಸಿದ್ದರಾಮಯ್ಯ ಅವರು ಆರಂಭ ಮಾಡಿದ್ದಾರೆ ಅಂತ ಆಯ್ತು. ದಿನಕ್ಕೊಬ್ಬರ ಜೊತೆ ಮಾಜಿ ಸಿಎಂ ಅವರ ಕೂಟ ನಡೆದಿದೆ. ಈ ನೋಟದ, ಊಟದ, ಕೂಟದ, ಆಟದ ಉದ್ದೇಶ ಸ್ಪಷ್ಟ ಆಗಿದೆ. ಸಿದ್ದರಾಮಯ್ಯ ಹೇಳಿದ್ದೆಲ್ಲ ಆಗೋವರೆಗೂ ಈ ಕಾಟ ಇದ್ದೇ ಇರುತ್ತೆ ಅನ್ನೋದು ಸ್ಪಷ್ಟ. ಸಿದ್ದರಾಮಯ್ಯ ಅವ್ರನ್ನ ಕಡೆಗಣಿಸಿದ್ರೆ ಹಾವಿನ ಬುಟ್ಟಿಯ ಒಳನೋಟ ಕಾಣುತ್ತೆ. ಕಾಣಿಸ್ದಂಗೆ ಮಾಡೋದು, ಭಯ ಹುಟ್ಟಿಸೋದು, ಮತ್ತೆ ಒಳಗಡೆ ಇಟ್ಬಿಡೋದು, ಈ ರೀತಿ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು. ಅದು ಮುಂದೆ ಯಾವ ರೀತಿಯ ಪರಿಣಾಮಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ. ಹಾಗಿದ್ರೆ ಗೋವಿಂದಣ್ಣ ಅವರು ವೀರೇಂದ್ರ ಅವ್ರಿಗೆ ಏನು ಹೇಳಿದರು ಈ ಹಾವಿನ ಬುಟ್ಟಿಯ ಬಗ್ಗೆ, ನೋಟದ ಬಗ್ಗೆ, ಆಟದ ಬಗ್ಗೆ ಕೇಳೋಣ. ಅವರ ಪರಮ ಮಿತ್ರ ವೀರೇಂದ್ರ ಅವರು ಈಗ ಬಂದು ಕೂತಿದ್ದಾರೆ. ವೀರೇಂದ್ರ, ನಾವು ಗಮನಿಸ್ತಾ ಇದ್ವಿ ಈ ಹಾವಿನ ಬುಟ್ಟಿಯ ಆಟದ ನೋಟ. ಗೋವಿಂದಣ್ಣ ಸ್ವಲ್ಪ ಧೈರ್ಯ ಮಾಡಿ ಇವತ್ತು ಹಾವಿನ ಬುಟ್ಟಿಯ ಹತ್ರನೂ ಹೋಗಿ ಬಂದರು. ಹಾವಿನ ಬುಟ್ಟಿ ಏನಾದರೂ ನಿಮಗೆ ಕೊಟ್ಟು ಕಳಿಸಿದಾರಾ ಸ್ವಲ್ಪ ಹಾವನ್ನು ತೋರಿಸಿ ಅಂತ, ಅಥವಾ ಅದು ಅಲ್ಲೇ ಇರಲಿ ಇದನ್ನು ಬೇರೆಯವ್ರಿಗೆ ತೋರಿಸ್ಬೇಕು ನಾವು ಅಂತ ಹೇಳಿ ವಿಚಾರ ಮಾತ್ರ ಹೇಳಿ ಕಳಿಸಿದ್ದಾರೆ? ಗೋವಿಂದಣ್ಣವರು ಹಾವಿನ ಬುಟ್ಟಿನ ತೆಗೆದು ನೋಡಿರ್ತಾರೆ, ನಮ್ಮ ಹತ್ರ ತಂದು ತೋರಿಸಲ್ಲ ಪಾಟೀಲ್ ರಾಜನ. ಅವ್ರು ನೋಡಿರ್ತಾರೆ, ಅವ್ರು ನೋಡಿದ್ದನ್ನು ಬಂದು ನಮ್ಮ ಹತ್ರ ಹೇಳ್ತಾರೆ, ನಾವು ಅದನ್ನು ಇಲ್ಲಿ ಒಪ್ಪಿಸ್ತೀವಿ ಅನ್ನೋಂಥದ್ದು. ನೋಡಿ ಏನಾಗ್ತಾ ಇದೆ ಈಗ, ಸಿದ್ದರಾಮಯ್ಯನವ್ರ ಆಟ ಇವೆಲ್ಲ ನಡೀತಾ ಇರೋದು. ಸಿದ್ದರಾಮಯ್ಯನವರು ಸುಮ್ಮನೆ ಇದ್ದರೆ ಭಾಳ, ಅಂದರೆ ಎಲ್ಲರೂ ಕೂಡ ಆಲೋಚನೆ ಮಾಡೋದು ಯಾವಾಗ ಅವ್ರು ಮಾತಾಡ್ಕೊಂಡು ಆ್ಯಕ್ಟಿವ್ ಆಗಿದ್ದರೆ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಸೈಲೆಂಟಾಗಿ ಕೂತರು ಅಂದರೆ, ಮತ್ತು ಅವ್ರು ಸೈಲೆಂಟಾಗಿ ಕೂತಾಗ ಉಳಿದವರೆಲ್ಲ ಆ್ಯಕ್ಟಿವ್ ಆಗಿ ಬಂದವ್ರು ಸುತ್ತ ಇದ್ದಾರಲ್ಲ, ಒಬ್ಬರ ಇಬ್ಬರ ಬಂದು ಹೋಗ್ತಾ ಇರೋದು. ನೋಡಿ ಅದರಲ್ಲೂ ಕೂಡ ಯಾವಾಗ ಇದು ಚರ್ಚೆ ಮತ್ತಷ್ಟು ತಾರಕಕ್ಕೆ ಹೋಯ್ತು ಅಂದರೆ, ಅವ್ರ ಪಾರ್ಟಿಯವ್ರು ಬರ್ತಾ ಇದ್ರು ಹೋಗ್ತಾ ಇದ್ರು, ಅದು ನಡೀತಾನೆ ಇತ್ತು ಬಿಡಿ. ಸಿ ಎಮ್ ಎ ಹೋಗಿ ಬಂದರು 2-3 ಸತಿ, ಸಚಿವರು ಎಲ್ಲರೂ ಹೋಗಿ ಬಂದರು, ಆಕಾಂಕ್ಷಿಗಳು ಹೋಗಿ ಬಂದರು. ಅದೆಲ್ಲ ಆದಮೇಲೆ ಈಗ ಮೊನ್ನೆ ಕೂಡ ಶಿವಲಿಂಗೇಗೌಡರು, ಈಗ ನೆಕ್ಸ್ಟ್ ಸ್ಟೋರಿಯಲ್ಲಿ ಅದು ಕೂಡ ನಾವು ಮಾತಾಡ್ತೀವಿ, ಶಿವಲಿಂಗೇಗೌಡರು ಹೋಗಿ ಮಾತಾಡಿ ಬಂದರು, ನರೇಂದ್ರ ಸ್ವಾಮಿ ಹೋಗಿ ಮಾತಾಡಿ ಬಂದರು, ಅದ್ರ ಬೆನ್ನಿಗೆ CT ರವಿಯವರು ಹೋಗಿ ಮಾತಾಡಿ ಬಂದರು. ನೋಡಿ ನಿಮಗೆ ಗೊತ್ತಿರಲಿ ಪಾಟೀಲ್ರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ 8 ವರ್ಷಗಳಲ್ಲಿ ಯಾವತ್ತು ಒಂದೇ ಒಂದಿನ CT ರವಿಯವರು ಸಿದ್ದರಾಮಯ್ಯನವ್ರ ಮನೆ ಕಾಲೇ ಇಟ್ಟಿಲ್ಲ. ನೀವು ರೆಕಾರ್ಡ್ ತೆಗೆದು ನೋಡಿ, ಒಂದೇ ಒಂದಿನ ಯಾವುದೇ ಕೆಲಸ, ಒಂದು CM ಪರಿಹಾರ ನಿಧಿ ಮಾಡಿಕೊಡಿ ಅಂತ ಕೂಡ CM ಮನೆ ಬಾಗಿಲಿಗೆ ಹೋಗಿ ಅರ್ಜಿ ಇಟ್ಕೊಂಡು ಹೋದವ್ರಲ್ಲ CT ರವಿಯವರು. ಇನ್ನು ವಿಧಾನಸೌಧದ ಆಫೀಸಿಗೆ ಹೋಗಿದ್ದಾರೆ ಅರ್ಜಿ ಇಟ್ಕೊಂಡು. ಅಂಥ CT ರವಿಯವರು ಸಿದ್ದರಾಮಯ್ಯನವ್ರನ್ನ ಹೋಗಿ ಮನೆಯಲ್ಲಿ ಕೂತು ಭೇಟಿಯಾಗಿ ಮಾತುಕತೆ ನಡೆಸಿ ಬಂದರು. ಅದೇನು ಅಂತ ನಾನು ಹೇಳ್ತೀನಿ, ಅದು ಯಾಕೆ ಅಂತ ಕೂಡ ಹೇಳ್ತೀನಿ, ಅದ್ರ ಹಿನ್ನೆಲೆಯಲ್ಲಿ ಏನು ನಡೀತು ಅನ್ನೋದು ಹೇಳ್ತೀನಿ. ಅದಾದಮೇಲೆ ನೀವು ಕಟ್ ಮಾಡಿದ್ರೆ ಯಾರು ಗೊತ್ತಾ ಕಾಣಿಸ್ಕೊಂಡವರು? ರಮೇಶ್ ಜಾರಕಿಹೊಳಿ. ನೋಡಿ ನಿಮಗೆ ನೆನಪಿರ್ಬೋದು, ಸಿದ್ದರಾಮಯ್ಯನವರು ಯಾವಾಗ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾರ ಪಾಟೀಲ್ರೆ, ಆ ಅಧಿವೇಶನ ಸಂದರ್ಭದಲ್ಲೂ ಸಿದ್ದರಾಮಯ್ಯನವ್ರನ್ನ ಹೋಗಿ ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿ ಬಂದಿದ್ರು. ಯಾವಾಗ ಒಂದು ಟಾಕ್ ಶುರು ಆಯಿತು, ರಮೇಶ್ ಜಾರಕಿಹೊಳಿ ಹೋಗಿ ಭೇಟಿ ಆಗಿದ್ದಾರೆ ಅಂದರೆ ಸಿದ್ದರಾಮಯ್ಯನವರೆಲ್ಲ ಉಲ್ಟಾ ಹೊಡಿತಾರೆ, ಅವರು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡ್ಲಿಕ್ಕಿಲ್ಲ ಅನ್ನೋ ಚರ್ಚೆ ಎಲ್ಲ ಶುರುವಾಗಿತ್ತು. ಈಗಲೂ ಕೂಡ ಅಂಥದ್ದೇ ಚರ್ಚೆಗೆ ಇಂಪು ಕೊಟ್ಟಿದೆ ಅಲ್ವಾ ಪಾಟೀಲ್ರೆ? ಈಗಲೂ ಕೂಡ ರಮೇಶ್ ಜಾರಕಿಹೊಳಿ ಹೋಗಿ ಬಂದ ಕೂಡಲೇ ಏನಿದು, ಒಂದು ಕಡೆ ಸತೀಶ್ ಜಾರಕಿಹೊಳಿ ಹತ್ರ ಯತೀಂದ್ರ ಸಿದ್ದರಾಮಯ್ಯ ಹೋಗಿ ಬಂದರು, ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡಿದ್ರು. ಇವತ್ತು ಅವರ ಸಹೋದರ ಸಿದ್ದರಾಮಯ್ಯನವ್ರ ಮನೆಗೆ ಬಂದು, ಅದು ಬಂದು ಹಿಂಗೆ ಹೋಗಿರೋದಲ್ಲ ಪಾಟೀಲ್ರೆ, ಗಂಟೆ ಕೂತ್ಕೊಂಡು ಮಾತಾಡಿದ್ದಾರೆ ಸಿದ್ದರಾಮಯ್ಯನವ್ರು ರಮೇಶ್ ಜಾರಕಿಹೊಳಿ, ಮತ್ತು 1 to 1 ಇಬ್ಬರೇ ಕೂತ್ಕೊಂಡು ಮಾತಾಡಿದ್ದಾರೆ. ಹೀಗಾಗಿ ಇವೆಲ್ಲ ಸ್ಪೆಕ್ಯುಲೇಷನ್ಸ್. ಅಲ್ಲಿಗೆ ಈಗ ಸಿದ್ದರಾಮಯ್ಯ ಅವರು ಏನು ಮಾಡಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಅಂದರೆ ಇವರು ಈಗ ಇದೇ ರೀತಿ ಒಂದೊಂದೇ ಪಟ್ಟುಗಳು ನೋಡಿ, ಇವತ್ತು ಈ ವಿಚಾರಗಳು ಹರಿದಾಡುತ್ತಲ್ಲ, ಇದು ಅಲ್ಲಿ ಹೋಗಿ ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪುತ್ತೆ. ಅದರಿಂದ ಅವ್ರಿಗೊಂದು ರೀತಿ ಆತಂಕ ಆಗಿ ಸಿದ್ದರಾಮಯ್ಯ ಅವ್ರನ್ನ ಕಡೆಗಣಿಸಬಾರದು ಅನ್ನುವಂಥ ಒಂದು ಸಂದೇಶ ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ ಈ ರೀತಿಯ ಹಾವನ್ನ ತೋರಿಸುವ ಮೂಲಕ? ಏನು ಮಾಡಕ್ಕೆ ಹೊರಟಿದ್ದಾರೆ ಅಂದರೆ ಈ ಪಟ್ಟುಗಳ ಮೂಲಕ DK ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕುವಂಥ ಕೆಲಸಕ್ಕೆ ಏನಾದರೂ ಮುಂದಾದ್ರ ಅಂತ? ಪಾಟೀಲ್ರೆ, ಈಗ ನಮ್ಮ ಗುಸುಗುಸು ಗೋವಿಂದಣ್ಣವರು ಈ ಬುಸು ನಾಗಪ್ಪನ ಬುಟ್ಟಿಯನ್ನು ನೋಡ್ಕೊಂಬಂದಿದ್ದು ಯಾಕಪ್ಪ ಅಂದರೆ, ಅದ್ರೊಳಗೆ ಏನಿದೆ ಅನ್ನೋದೇ ಈಗ ಕುತೂಹಲ. ಆ ಬುಟ್ಟಿಯೊಳಗೆ ಹಾವಿದೆಯೋ ಇಲ್ಲೋ, ಅದೇ ಸರ್ಪವೋ ಕ್ಯಾರೆ ಹಾವೋ ಯಾವುದು, ಅಥವಾ ಹಾವಿದೆಯೋ ಇಲ್ವೋ, ಇದೇ ಅಲ್ವಾ ಕುತೂಹಲ ಪಾಟೀಲ್ರೆ? ಈಗ ಆ ಕುತೂಹಲದಿಂದ ಆ ಬುಟ್ಟಿ ಸುತ್ತ ಈಗ ನೀವು ನೋಡಿರ್ತೀರಿ, ಈಗ ಸಂತೆ ಎಲ್ಲ ಇರುತ್ತಲ್ಲ ಪಾಟೀಲ್ರೆ ಹಳ್ಳಿ ಕಡೆ, ಆ ಸಂತೆಯಲ್ಲಿ ಒಬ್ಬ ನಿಂತ್ಕೊಂಡಿರ್ತಾನೆ ಮಧ್ಯದಲ್ಲಿ ಹಾವಾಡಿಗ, ಅವನು ನಿಂತ್ಕೊಂಡು ಬುಟ್ಟಿ ಇಟ್ಕೊಂಡಿರ್ತಾನೆ, ಆ ಬುಟ್ಟಿ ತೆಗೆಯಲ್ಲ,
ಆ ಬುಟ್ಟಿ ಎದುರುಗಡೆ ಇಟ್ಕೊಂಡಿರ್ತಾನೆ, ಕೈಯಲ್ಲೊಂದು ಪುಂಗಿ ಇರುತ್ತೆ. ನಾಗಪ್ಪ ಇದ್ದಾನೆ, ನಾಗಪ್ಪ ಇದ್ದಾನೆ, ನಾಗಪ್ಪ ಇದ್ದಾನೆ ಅಂತಾನೆ. ಎಲ್ಲ ಬಂದು ಸೇರ್ತಾರೆ. ಫಸ್ಟ್ 4 ಜನ, 10 ಜನ, 15 ಜನ ಆಗ್ತಾರೆ, 20 ಆಗ್ತಾರೆ, 50 ಆಗ್ತಾರೆ. ಅವ್ನು ನಾಗಪ್ಪ ಇದ್ದಾನೆ ಅಲ್ಲಿ ಪುಂಗಿ ಊದ್ತಾನೆ ಇರ್ತಾನೆ. ಇನ್ನೊಂದು ಬುಟ್ಟಿ ತೆಗಿತಾನೆ, ಮತ್ತೊಂದು ಬುಟ್ಟಿ ತೆಗಿತಾನೆ. ಯಾವುದು ಓಪನ್ ಮಾಡಲ್ಲ ಪಾಟೀಲ್ರೆ. ಗಂಟೆ ಆಗ್ಬೇಕು, 50 ಇದ್ದು 100 ಆಗ್ಬೇಕು, 200 ಜನ ಆಗ್ಬೇಕು. ಜನ ಫುಲ್ ಸೇರಿದ ಮೇಲೆ ಕಡೆಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವನು ತೆಗಿತಾನೆ ಬುಟ್ಟಿನ. ಇಲ್ಲೂ ಕೂಡ ಇನ್ನೂ ಕ್ಲೈಮ್ಯಾಕ್ಸ್ ಬಂದಿಲ್ಲ ಪಾಟೀಲ್ರೆ. ಇದು ಆರಂಭ, ಇದು ಮೊದಲನೇ ಬುಟ್ಟಿ. ಅಲ್ಲಿಗೆ ಹೇಳಿ. ಈ ವಿಚಾರಕ್ಕೆ ಒಂದು ಉತ್ತರ ಕರ್ನಾಟಕದ ಕಡೆ ಒಂದು ಮಾತು ಹೇಳ್ತಾರೆ. ಈ ರೀತಿಯ ಸನ್ನಿವೇಶ ನಿರ್ಮಾಣ ಆದಾಗ ಅಥವಾ ಈ ರೀತಿ ಯಾರನ್ನಾದ್ರೂ ಆತಂಕಕ್ಕೀಡು ಮಾಡಬೇಕು ಅಥವಾ ಏನಾದ್ರೂ ಉದ್ದೇಶ ಇಟ್ಕೊಂಡು ಮಾಡಬೇಕು ಅಂತಂದಾಗ ಅರಬಿ ಹಾವು ತೋರಿಸೋದು ಅಂತ ಹೇಳ್ತಾರೆ. ಅರಬಿ ಹಾವು ತೋರಿಸೋದು ಹೆದರ್ಸ, ಅವೇನ್ ಬಿಡೋ ಮರ, ಬರೀ ಅರಬಿ ಹಾವು ಬಿಡ್ತಾನವ ಅಂತ ಹೇಳಿ. ಅಂದ್ರೆ ಇಲ್ಲಿ ಈ ರೀತಿ ಬಟ್ಟೆ ಹಾವನ್ನ ಬಿಟ್ಟು ಹೆದರಿಸುವಂತಹ ಕೆಲಸ ಆಗ್ತಾ ಇದೆಯಾ ಅಥವಾ ನಿಜಕ್ಕೂ ಆ ಬಟ್ಟೆ ಹಾವು ನಿಜ ಹಾವಾಗಿ ಏನಾದ್ರೂ ಯಾರಿಗಾದ್ರೂ ಸಮಸ್ಯೆಯನ್ನ ಮಾಡುವ ಕಾಲ ಸನ್ನಿಹಿತವಾಗ್ತಾ ಇದೆಯಾ? ಈಗ ಪಾಟೀಲ್ರೆ, ಈಗ ಯಾವ ಹಂತದಲ್ಲಿದೆ ಅಂದ್ರೆ, ಈಗ ಬುಟ್ಟಿ ಅಂತೂ ಎದುರುಗಡೆ ಇಟ್ಟಿದ್ದಾರೆ. ಎದುರುಗಡೆ ಬುಟ್ಟಿ ಇದೆ. ಬುಟ್ಟಿ ಒಳಗೆ ನಾ ಹೇಳಿದ್ನಲ್ಲ, ಅದು ಅರಿವೆ ಹಾವು ಅಥವಾ ಬಟ್ಟೆ ಹಾವು, ನಿಜವಾದ ಹಾವು, ಪ್ಲಾಸ್ಟಿಕ್ ಹಾವು, ಈಗೆಲ್ಲ ಬರುತ್ತಲ್ಲ, ಮಕ್ಕಳೆಲ್ಲ ಆಟ ಆಡ್ತಾರೆ ನೋಡಿ, ಒಂದು ಪ್ಲಾಸ್ಟಿಕ್ ಹಾವು ಇಟ್ಕೊಂಡು ಹಿಂದ್ಗಡೆ ಬಂದು ನಿಮ್ಮ ಮಗಳು ಬಂದು ನಿಮ್ಮ ಮೈ ಮೇಲೆ ಹಾಕ್ತಾಳೆ, ನೀವು ಹೆದರ್ಕೊಳ್ಳಿ ಅಂತೇಳಿ. ಅಂತ ಹಾವು ಇದು, ಹೆದರಿಸೋ ಹಾವು, ನಿಜವಾದ ಹಾವು ಗೊತ್ತಾಗದೆ ಯಾವಾಗ. ಅದಕ್ಕಿನ್ನು ಇದಿನ್ನು ಮೊದಲನೇ ಹಂತ ಪಾಟೀಲ್ರೆ. ಈಗ ಏನು ಹೇಳಿದ್ದಾರೆ ಮೊನ್ನೆ, ಒಳ ಮೀಸಲಾತಿದು ಸ್ಟೇಜಿಗೆ ಹೋಗಿ ಮಾತಾಡಿದ್ರು ವಿಚಾರ ಸಂಕಿರಣದಲ್ಲಿ. ಇಲ್ಲ, ಒಳ ಮೀಸಲಾತಿ ಜಾರಿ ಆಗಬೇಕು, ಹೋರಾಟ ಮಾಡಬೇಕು, ನಾನೀಗ ಸರ್ಕಾರದ ಮುಖ್ಯಸ್ಥ ಅಲ್ಲ, ನಾನು ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ಇನ್ನು ಹೋರಾಟಕ್ಕೆ ಇಳಿದಿಲ್ಲ. 6ನೇ ತಾರೀಕು ಪಾಟೀಲ್ರೆ ಅಹಿಂದ ಸಮಾವೇಶ ಅಂತ ಹೇಳಿದ್ದಾರೆ. ಅಂದರೆ ಏನು ಅಹಿಂದ ಅಂದ್ರೆ ಅಹಿಂದ ಅಲ್ಲ, ಅದು ಈಗ ಹಿಂದುಳಿದ ವರ್ಗಗಳ ಒಂದು ಸಮಾವೇಶ 25ನೇ ವರ್ಷದ್ದು. ಅಂದ್ರೆ ಇವೆಲ್ಲವೂ ಕೂಡ ಟ್ರೈಲರ್ ಪಾಟೀಲ್ರೆ, ಪಿಕ್ಚರ್ ಅಭಿ ಬಾಕಿ ಹೈ. ನೋಡೋಣ ಏನಾಗುತ್ತೆ ಅಂತ. ಈಗ 2ನೇ ಸ್ಟೋರಿಗೆ ಹೋಗೋಣ. ಎಸ್. ನೋಡಿ, ಡಿ ಕೆ ಶಿವಕುಮಾರ್ ಅವರು 2.5 ವರ್ಷಕ್ಕೆ ಸಿಎಂ ಆಗಬೇಕಾಗಿತ್ತು. 3 ವರ್ಷ ಆದರೂ ನಾನು ಸಿಎಂ ಆಗಲಿಲ್ಲ ಅಂತ ಖ್ಯಾತೆ ತೆಗೆದೇ ಸಿಎಂ ಆದರು. ಸಿಎಂ ಆದಮೇಲೆ ಮಂತ್ರಿಮಂಡಲದ ಖ್ಯಾತೆ, ಮಂತ್ರಿಮಂಡಲ ಆದಮೇಲೆ ಖಾತೆ, ಹೀಗೆ ಖ್ಯಾತೆಗಳ ಸರಣಿಯ ಮುಂದುವರೆದ ಭಾಗದಂತಿದೆ ಈ ಖ್ಯಾತೆ ಕತೆ. ಅರೆ, ಈಗ ಯಾವ ಖ್ಯಾತೆ ಕತೆ ನೋಡೋಣ ಒಳನೋಟದಲ್ಲಿ ರಾಜಕೀಯ ನೀಳುಗತೆ. ಈ ಹೊಸ ಸಿಎಂ ಬಂದಾಗ ಶುರು ಆಗಿದ್ದ ಅದೊಂದು ಖ್ಯಾತೆ ಮಾತ್ರ ಇನ್ನೂ ಮುಗ್ದಿಲ್ಲ ನೋಡು. ಈಗಲೂ ನಡೀತಿದೆ, ಮುಂದೇನೂ ನಡೆಯೋದಿದೆ. ಆದರೆ ಸದ್ಯದಲ್ಲೇ ನಡೆಯೋ ಒಂದು ಚಿಕ್ಕ ಆಪರೇಷನ್ ಆದಮೇಲೆ ಆ ಖ್ಯಾತೆ ಮುಗಿಯುತ್ತೋ ಇನ್ನೂ ಜಾಸ್ತಿ ಆಗುತ್ತೋ ಅನ್ನೋದು ಗೊತ್ತಾಗೋದು. ಇದನ್ನ ಈ ಹೊಸ ಸಿಎಂ ಡೈಲಾಗಲ್ಲೇ ಹೇಳೋದಾದ್ರೆ ಕಾಲ ಉತ್ತರ ಕೊಡುತ್ತೆ ಅನ್ಬೋದು ನೋಡು ಅಂತ. ಇವತ್ತು ಬರ್ತಾನೆ ಡಿ ಕೆ ಶಿವಕುಮಾರ್ ಡೈಲಾಗ್ ಹೊಡಿತಾ ಎಂಟ್ರಿ ಕೊಟ್ಟರು ನಮ್ಮ ಗೋವಿಂದಣ್ಣ. ಏನು ಗೋವಿಂದಣ್ಣ, ಇವತ್ತು ಎಂಟ್ರಿಲೇ ಸಿಎಂ ಸ್ಟೈಲಲ್ಲಿ ಡೈಲಾಗ್ ಹೊಡಿತಾ ಎಂಟ್ರಿ ಕೊಡ್ತಿದ್ದೀರಾ, ಆದರೆ ಮಾತಿನ ಮಧ್ಯೆ ಅದ್ಯಾವುದೋ ಖ್ಯಾತೆ ಮುಗಿತಿಲ್ಲ ಅಂದ್ರಲ್ಲ, ಅದ್ಯಾವ ಖ್ಯಾತೆ, ಏನು ಕತೆ ಅಂತ ಸ್ವಲ್ಪ ಮಾಜಿ ಸಿಎಂ ಸ್ಟೈಲಲ್ಲೂ ಹೇಳ್ಬಿಡಿ ಗೋವಿಂದಣ್ಣ ಅಂದಾಗ ಶುರು ಮಾಡಿದ್ರು ನೋಡಿ ಮುಗಿಯದ ಅಧ್ಯಾಯದಂತಾಗಿರುವ ಖ್ಯಾತೆಯ ಕತೆ. ವಿಷಯ ಏನಪ್ಪಾ ಅಂದ್ರೆ, ನಮ್ ಗೋವಿಂದಣ್ಣ ನಿನ್ನೆ ಸಿಎಂ ಪರಮಾಪ್ತ ಮೂಲದ ಬಳಿ ಗುಸ್ಸು ಸುದ್ದಿ ತೆಗಿಯೋಕಂತ ಹೋಗಿದ್ರು. ಅಲ್ಲಿ ಅಚಾನಕ್ ಆಗಿ ಸಿಕ್ಕವರು ಹಾಲಿ ಅಬಕಾರಿ ಸಚಿವ ಶಿವಲಿಂಗೇಗೌಡರು. ಅವರು ಸಿಎಂ ಪರಮಾಪ್ತರ ಬಳಿ, ಅಯ್ಯೋ ನನ್ಗೆ ಈ ಅಬಕಾರಿ ಖಾತೆ ಬೇಡ, ಇದನ್ನ ನಾನು ಕೇಳೇ ಇರಲಿಲ್ಲ, ನಂಗೆ ಕೃಷಿ ಇಲಾಖೆನೋ ಅಥವಾ ನೀರಾವರಿನೋ ಕೊಡಿ ಅಂತ ಕೇಳಿದ್ದೆ, ಆದ್ರೆ ಇವರು ಎಲ್ಲಾ ಬಿಟ್ಟು ಅಬಕಾರಿ ಖಾತೆ ಕೊಟ್ಬಿಟ್ಟಿದ್ದಾರೆ, ನನ್ನ ಕಷ್ಟ ಯಾರಿಗೆ ಹೇಳಲಿ ಅಂತ ಆ ರೇವಣ್ಣ ಇದನ್ನೇ ಇಟ್ಕೊಂಡು ಬೈತಾನೆ. ಅದಕ್ಕೆ ಈಗ ರೀಶಫಲ್ ಮಾಡಿದ್ರೆ ನನ್ನ ಕೃಷಿ ಖಾತೆ ಕೊಟ್ಬಿಡಿ, ಈ ಅಬಕಾರಿ ಮಾತ್ರ ದಯವಿಟ್ಟು ವಾಪಸ್ ತಗೊಂಡ್ಬಿಡಿ ಅಂತ ಗಂಟು ಬಿದ್ದಿದ್ದನ್ನ ನಮ್ಮ ಗೋವಿಂದಣ್ಣ ಕಣ್ಣಾರೆ ನೋಡಿದ್ದಾರೆ. ಆಗ ಸಿಎಂ ಪರಮಾಪ್ತರು ನೋಡೋಣ ಮಾಡೋಣ, ಅದಕ್ಕೆ ಸದ್ಯದಲ್ಲೇ ಟೈಮ್ ಬರುತ್ತೆ, ಸುಮ್ಮನಿರಣ್ಣ ಅಂತ ಸಮಾಧಾನ ಮಾಡಿ ಕಳ್ಸಿದ್ರಂತೆ. ಯಾವಾಗ ಸಿಎಂ ಪರಮಾಪ್ತರು ಸದ್ಯದಲ್ಲೇ ರೀಶಫಲ್ಗೆ ಟೈಮ್ ಬರುತ್ತೆ ಅಂತ ಹೇಳಿದ್ರು, ಆಗ ನಮ್ಮ ಗೋವಿಂದಣ್ಣ ಆ ಗುಸುವಿನ ಬೆನ್ಬಿದ್ದಿದ್ದಾರೆ. ಆಗ ಗೊತ್ತಾಗಿರೋದಂದ್ರೆ, ನಾಗೇಂದ್ರ ರಾಜೀನಾಮೆ ಆಗ್ತಿದ್ದ ಹಾಗೆ ಸಿಎಂ ತಮ್ಮ ಕ್ಯಾಬಿನೆಟ್ಗೆ ಸಣ್ಣದೊಂದು ಸರ್ಜರಿ ಮಾಡೋಕೆ ರೆಡಿ ಆಗ್ತಿದ್ದಾರಂತೆ. ಹೆಂಗಂದ್ರೆ, ಈಗಾಗಲೇ ಖಾಲಿ ಇರೋ ಒಂದು ಸೀಟು ಜೊತೆಗೆ ನಾಗೇಂದ್ರ ಸೀಟು ಸೇರಿಸಿ ಆ ಸಣ್ಣ ಸರ್ಜರಿ ಕೈ ಹಾಕ್ತಾರೆ ಅನ್ನೋದು ವಿಧಾನಸೌಧದ 3ನೇ ಮಹಡಿಯ 323A ಕೊಠಡಿಯ ಮೂಲಗಳ ಇನ್ಫಾರ್ಮೇಶನ್.
ಆ 2 ಸೀಟಿಗೆ ಯಾರು ಬರ್ತಾರೆ ಅಂದ್ರೆ 1 ಸೀಟಿಗೆ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಮ್ ಬರೋ ಚಾನ್ಸ್ ಇದೆಯಂತೆ. ಅದ್ಯಾಕೆ ಅಂದ್ರೆ ಅವರನ್ನ ಸಂಪುಟಕ್ಕೆ ತೆಗೆದುಕೊಂಡ್ರೆ ಒಂದ್ ಕಡೆ ಮಹಿಳಾ ಕೋಟ, ಇನ್ನೊಂದ್ ಕಡೆ ST ಕೋಟ ಎರಡೂ ಭರ್ತಿ ಮಾಡ್ದಂಗೆ ಆಗುತ್ತೆ. ಮತ್ತೊಂದು ಸೀಟನ್ನ ಸಿದ್ದರಾಮಯ್ಯನವರು ಲೇಔಟ್ ಕೃಷ್ಣಪ್ಪಂಗೆ ಕೊಡಿ ಅಂದ್ರೆ ಲೇಔಟ್ ಕೃಷ್ಣಪ್ಪಂಗೆ ಕೊಡೋದು ಬೇಡ, ಬಸವರಾಜ್ ಶಿವಣ್ಣಂಗೆ ಕೊಡಿ ಅಂತ ಅಂದ್ರೆ ಬಸವರಾಜ್ ಶಿವಣ್ಣನವರಿಗೆ ಕೊಡೋ ಪ್ಲಾನ್ ಅನ್ನ CM ಮಾಡಿರೋದು ವಿಧಾನಸೌಧದ 3ನೇ ಮಹಡಿ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ. ಅಬಕಾರಿ ಖಾತೆ ಬೇಕು ಬೇಕು ನಮಗೆ ಕೊಡ್ರಿ ಅಂತ ದುಂಬಾಲು ಬೀಳೋರ ಮಧ್ಯೆ ಈ ಖಾತೆ ನನಗೆ ಬ್ಯಾಡ್ರಿ ಅಂತ ಹೇಳಿ ಶಿವಲಿಂಗೇಗೌಡರು ಓಡಾಡ್ತಾ ಇದ್ದಾರಂತೆ. ಅದು ಯಾಕೆ ಇವ್ರಿಗೆ ಬೇಡವಾಯಿತು? ಅಬಕಾರಿಯಿಂದ ಇಮೇಜ್ ಹಾಳಾಗತ್ತಂತೆ. ಅದಕ್ಕೆ ಅಬಕಾರಿ ಬೇಡ ಅಂತ ಸಚಿವರು ಗೋಳು ತೊಡ್ಕೋತಾ ಇದ್ದಾರಂತೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೊಟ್ಟಿರೋ ಸಲಹೆ ಏನಂತಂದರೆ, ಸದ್ಯಕ್ಕೆ ತಾಳು ಸಿಗುತ್ತೆ ಬೇಕಾದ ಖಾತೆಯ ಪಾಲು. ಈ ಪಾಲು ಅನ್ನೋದರಲ್ಲಿ ನಾನಾ ರೀತಿ ಅರ್ಥಗಳಿದೆ. ಯಾವ ಪಾಲು, ಏನು ಎತ್ತ, ಗೋವಿಂದಣ್ಣ ವೀರೇಂದ್ರ ಅವ್ರಿಗೆ ಏನು ಹೇಳಿದ್ದಾರೆ, ನೇರವಾಗಿ ಅವ್ರನ್ನೇ ಕೇಳೋಣ. ಸಮಯದ ಅಭಾವ ಇರೋದ್ರಿಂದ ಡೈರೆಕ್ಟಾಗಿ ವಿಚಾರಕ್ಕೆ ಬಂದ್ಬಿಡ್ತೀನಿ ನಾನು. ವೀರೇಂದ್ರ, ಬಹುಶಃ ಅಬಕಾರಿ ಖಾತೆ ಬೇಡ ಅಂತ ಹೇಳ್ತಾ ಇರೋರಲ್ಲಿ ಇವರು ಮೊದಲಿಗರ ಅಥವಾ ಈ ಹಿಂದೆನೂ ಖಾತೆ ಇದೆ ಸಹಜ. ಆದರೆ ಅಬಕಾರಿ ಖಾತೆ ದುಂಬಾಲು ಬೀಳೋರ ಮಧ್ಯೆ ಇವ್ರು ಯಾಕೆ ಬೇಡ ಅಂತ ಹೇಳ್ತಿದ್ದಾರೆ? ಯಾಕೆ ಬೇಡ ಆಯಿತು? ಅಬಕಾರಿ ಖಾತೆಯಲ್ಲಿ ಕೂತ್ಕೊಂಡು ಜನಪರ ಯೋಜನೆಗಳನ್ನು ಕೊಟ್ಟೆ ಅಂತ ಹೇಳೋಕ್ಕಾಗಲ್ಲ. ಹೀಗಾಗಿ ಈ ರೀತಿಯ ಸಮಸ್ಯೆ, ಆತಂಕ ಅವ್ರನ್ನ ಕಾಡ್ತಾ ಇದೆಯಾ? ಆದರೆ ಪಾಟೀಲ್ರೆ, ಇತಿಹಾಸ ನೋಡಿದ್ರೆ ಅಬಕಾರಿ ಖಾತೆ ಇಟ್ಕೊಂಡವ್ರು ಹೀರೋ ಆದಂಥ ಉದಾಹರಣೆಗಳು ಮತ್ತು ಹೀರೋಗಳೇ ಅಬಕಾರಿ ಖಾತೆ ತೆಗೆದುಕೊಂಡ ಉದಾಹರಣೆಗಳು ಇದೆ. NT ರಾಮರಾವ್ ಸಾರಾಯಿ, ಸಂಪೂರ್ಣ ಸಾರಾಯಿ ನಿಷೇಧ ಮಾಡಿದ್ರು ಪಾಟೀಲ್ರೆ. ಅವ್ರು ಹೀರೋ ತೆರೆ ಮೇಲೂ ತೆರೆ ಹೊರಗೂ ಆದ್ರು. ಕರೆಕ್ಟ್. ಈಗ ಅಬಕಾರಿ ಖಾತೆನ MGR ಕರ್ನಾಟಕದ ಕುಮಾರಸ್ವಾಮಿ, 3 ಜನರ ಹೆಸರು ಹೇಳ್ತೀನಿ ಪಾಟೀಲ್. ಒಂದೇ ಸೆಕೆಂಡ್. ಈಗ ಅಬಕಾರಿ ಖಾತೆ ಸಾರಾಯಿ ಬಂದ್ ಮಾಡಿಸ್ಬಿಟ್ರೆ ಖಾತೆನೇ ಬಂದ್ ಆಗ್ಬಿಡುತ್ತಲ್ಲ, ಅದನ್ನ ಹೆಂಗ್ ಬಂದ್ ಮಾಡ್ತಾರ ಅವ್ರು? ಅಲ್ಲ, ಏನು ಇವ್ರಿಗೆ ಏನಾಗಬೇಕು ಪಾಟೀಲ್ರೆ? ಇಲ್ಲಪ್ಪ ನಾನು ಜನಪರ ಆಗಬೇಕು ಅಂತ ಅವ್ರು ಕೇಳ್ತಾರೆ. ಜನಕ್ಕೆ ಕೃಷಿ ಖಾತೆ ಬೇಕು, ಯಾಕೆ? ಇಲ್ಲ ನಾನು ಜನಪರವಾದ ಕೆಲಸ ಮಾಡಬೇಕು ಅಂತ. ಇಲ್ಲಿ ಮಾಡಲಿ, ಮಧ್ಯವರ್ಜನ ಶಿಬಿರ ಮಾಡಲಿ. ಏನು ಪಾಟೀಲ್ರೆ, ಇಲ್ವಾ ಅವಕಾಶ ಇದ್ದು? ನಾ ಹೇಳ್ತಿರೋದಲ್ಲ, ನೀವು ಖಾತೆ ಬಂದ್ ಮಾಡಿಸೋ ಪ್ಲಾನ್ ಕೊಡ್ತಾ ಇದ್ರು ಒಟ್ಟಿನಲ್ಲಿ. ಇಲ್ಲ, ಇದು ಗೋವಿಂದಣ್ಣರು ಹೋದಾಗ ಗೋವಿಂದಣ್ಣರ್ ಕಿವಿಗೆ ಬಿದ್ದಿದ್ದಲ್ಲೇ. ಅಲ್ಲೇ ಗೋವಿಂದಣ್ಣರೆಲ್ಲ ಕಿವಿಯಾರೆ ಕಣ್ಣಾರೆ. ಶಿವಲಿಂಗೇಗೌಡರು ಒಂದು ಖಾತೆ ಸಿಕ್ಕಿದೆ, ಅದನ್ನು ಬಂದ್ ಮಾಡಿಸೋ ಪ್ಲಾನ್ ಕೊಡ್ತಾ ಇದ್ರಿ ನೀವು. ಅಲ್ಲ, ಈಗ ನೋಡಿ, ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಸಾರಾಯಿ ನಿಷೇಧ ಮಾಡಿದ್ರು. ಈಗಲೂ ಅಬಕಾರಿ ಖಾತೆ ಇದೆಯಲ್ಲ ಪಾಟೀಲ್ರೆ. ಸಾರಾಯಿ ನಿಷೇಧ ಆದ ನಂತರವೂ ಅಬಕಾರಿ ಖಾತೆ ಇದೆ. ಹಂಗೆ ಇವ್ರು ಮನ್ಸು ಮಾಡಿದ್ರೆ ಜನಪರ ಕೆಲಸ ಮಾಡಬೇಕು ಅನ್ನೋದೇ ಮನ್ಸಿದ್ರೆ ಪಾಟೀಲ್ರೆ, ನಾನು ಹೇಳ್ತೀನಿಲ್ಲ, ಅಬಕಾರಿ ಖಾತೆಯಲ್ಲೂ ಕೂಡ ಈಗ ಎಷ್ಟೋ ಜನ ಈಗ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ಗಳು ಎಷ್ಟಾಗುತ್ತೆ, ಅದನ್ನು ತಡಿಲಿಕ್ಕೆ ಏನು ಮಾಡಬೇಕು? ಹಾಗೆ ಇದನ್ನು ಕುಡ್ದು ಎಷ್ಟು ಜನ ಸತ್ತಿದ್ದಾರೆ, ಅವ್ರ ಫ್ಯಾಮಿಲಿಗೆ, ಮಕ್ಕಳಿಗೆ ಎಜುಕೇಷನ್ ಕೊಡುವಂಥದ್ದು ಮಾಡೋದಾದ ಕೆಲಸ ಸಾವಿರಾರಿದೆ. ಆದರೆ ಈ ಹೊರನೋಟ ನೋಡಬಾರ್ದು ಪಾಟೀಲ್ರೆ. ನಾವು ಒಳನೋಟದಲ್ಲೇ ಹೇಳ್ತಾ ಇದ್ದೀವಿ. ಇದರ ಒಳನೋಟ ಹೊಕ್ಕು ನೋಡಿದ್ರೆ ಅವರು ಇನ್ನೂ 1 ತಿಂಗಳಾಗಿಲ್ಲ ಅವ್ರು ತಗೊಂಡು ಆಗಲೇ ಬೇಡ ಅಂದ್ಬಿಟ್ರೆ ಅನ್ನೋದು. ಅಲ್ಲೇ ಅವರೆಲ್ಲ ಹೋಗಿದ್ರಲ್ಲ, ನನಗೆ ಈ ಖಾತೆ ಬದಲಾವಣೆ ಮಾಡಿಕೊಡಿ ಅಂತಲೇ ವಿಧಾನಸೌಧ 3ನೇ ಮಹಡಿಯ 323A ಕೊಠಡಿ ಅಲ್ಲೇ ಕೇಳಿಬಂದ ಮಾತುಗಳಿದು. ಬಹುಶಃ ಕುಮಾರಸ್ವಾಮಿ ಅವ್ರನ್ನ, MGR ಅವ್ರನ್ನ, NTR ಅವ್ರನ್ನ, ಬನ್ಸಿಲಾಲ್ ಸರ್ಕಾರನ ನೆನಪು ಮಾಡ್ಕೊಂಡು ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಸಂಪೂರ್ಣ ಮದ್ಯ ನಿಷೇಧ ಅಂತ ಮಾಡಿಬಿಟ್ಟು ಇತಿಹಾಸದಲ್ಲಿ ಬೆಳಗ್ಬೋದು ನೋಡಿ. ಶಿವಲಿಂಗೇಗೌಡರು ಅವ್ರು ಹೇಳ್ತಿದ್ರು ದೇವೇಗೌಡರ ಪ್ರತಿಮೆ ಅಂತ. ಬಹುಶಃ ಮುಂದೆ ಹಂಗೇನಾದ್ರು ಮಾಡಿಬಿಟ್ರೆ, ಸಂಪೂರ್ಣ ಮದ್ಯ ನಿಷೇಧ ಮಾಡಿಬಿಟ್ರೆ ಮುಂದೆ ಶಿವಲಿಂಗೇಗೌಡರದ್ದು ಪ್ರತಿಮೆ ಆಗ್ಬೋದು ಏನೋ ಅಂತ ಅದು ಕುಸುಗುಸು ಪಾಟೀಲ್ರೆ ವಿಧಾನಸೌಧ ಸುತ್ತಮುತ್ತ. ಈಗ ಬಹುಶಃ ಶಿವಲಿಂಗೇಗೌಡರು ನೋಡ್ತಾ ಇದ್ರೆ ಇವ್ರು ಸೇರ್ಕೊಂಡು ನಮ್ಗೇನೋ ಮಾಡ್ತಾರಪ್ಪ ಒಟ್ಟಿನಲ್ಲಿ ಅನ್ನೋ ರೀತಿ ಪ್ರತಿಕ್ರಿಯೆನೂ ಕೊಡ್ಬೋದು. ಈ ರೇಂಜಿಗೆ ನೀವು ಮಾತಾಡ್ತಾ ಇದ್ದೀರಿ, ನಾನು ಏನೋ ಒಂದು ಕೆಲಸ ಮಾಡಬೇಕು ಅಂತ ಬಂದರೆ ಇವರು ಪ್ರತಿಮೆ ಲೆವೆಲ್ಗೆ ಮಾತಾಡ್ತಾರೆ. ವೀರೇಂದ್ರ ಅವರು ಗೋವಿಂದಣ್ಣ ಸೇರ್ಕೊಂಡು ನನಗೇನೋ ಮಾಡ್ತಾರೆ ಅಂತ ಅನ್ಕೋಬಹುದು. ನೋಡೋಣ ಶಿವಲಿಂಗೇಗೌಡರು ಯಾವ ರೀತಿ ವಿಚಾರಗಳನ್ನು ತಗೊಂಡ್ಬರ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು ವೀರೇಂದ್ರ.